ಇವತ್ತು ವಾಲ್ಮೀಕಿ ದಿನಾಚರಣೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ 2023ರಲ್ಲಿ ಅಧಿಕಾರಕ್ಕೇರುವಂತ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಂತ ಮತ್ತೊಂದು ಯಾವುದಾದ್ರೂ ಸಮುದಾಯ ಅಂತಿದ್ರೆ ಅದು ವಾಲ್ಮೀಕಿ ಸಮುದಾಯ. ಅವರೀಗ ತಮ್ಮ ಬೇಡಿಕೆಗಳನ್ನು ಮುಂದಿಡ್ತಾ ಇದ್ದಾರೆ. ಇನ್ನು ಯಾವಾಗ ನಮಗೆ ಸ್ಥಾನಮಾನವನ್ನ ಕೊಡೋದು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಿಎಂ ವಿರುದ್ಧ ಮುನಿಸ್ಕೊಂಡ್ರ ವಾಲ್ಮೀಕಿ ಶ್ರೀ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಮಹರ್ಷಿ ವಾಲ್ಮೀಕಿ ಪುತ್ಥಳಿಗೆ ಸಿಎಂ ಪುಷ್ಪಾರ್ಚನೆ ಮಾಡಿದ್ರು. ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಪ್ರಸನ್ನಾನಂದಪುರಿ ಶ್ರೀಗಳು, ಆದರೆ ಗೈರಾಗಿದ್ದಾರೆ. ಆಲ್ಮೋಸ್ಟ್ ಸರ್ಕಾರ ನಡೆಸ್ಕೊಂಡ್ ಬರ್ತಾ ಇರುವಂತ ವಾಲ್ಮೀಕಿ ದಿನಾಚರಣೆಯ ಸಂದರ್ಭದಲ್ಲಿ ಅವರಿರೋರು, ಆದರೆ ಈ ಬಾರಿ ಅವರ ಹಾಜರಾತಿ ಇಲ್ಲ. ಎಸ್ಟಿಗೆ ಕುರುಬ ಸಮುದಾಯ ಸೇರಿಸುವಂತ ನಿರ್ಣಯಕ್ಕೂ ಕೂಡ ಕಿಡಿಕಾರಲಾಗ್ತಾ ಇರುವಂಥದ್ದು ವಾಲ್ಮೀಕಿ ಸಮುದಾಯದಿಂದ. ನಮ್ಮ ಮೀಸಲಾತಿ ಎಲ್ಲ ಕಿತ್ಕೊಳ್ಳೋದಕ್ಕೆ ಸೇರಿಸಲಾಗ್ತಾ ಇದೆಯಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ನಾಯಕರ ವಿರುದ್ಧ ಷಡ್ಯಂತ್ರದ ಆರೋಪವನ್ನ ಕೂಡ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರಿಂದ ಅಂತರ ಕಾಯ್ದುಕೊಂಡ್ರ ವಾಲ್ಮೀಕಿ ಶ್ರೀಗಳು, ಪ್ರಸನ್ನಾನಂದಪುರಿ ಶ್ರೀಗಳು ಅಂತ ಕೆಲ ಹೊತ್ತಲ್ಲೇ ಶ್ರೀಗಳನ್ನ ಭೇಟಿಯಾಗಲಿದ್ದಾರೆ. ಮಹರ್ಷಿ ವಾಲ್ಮೀಕಿ ಪುತ್ಥಳಿಗೆ ಸಿಎಂ ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ. ಈ ಪುಷ್ಪಾರ್ಚನೆಯ ಸಂದರ್ಭದಲ್ಲಿ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಗೈರಾಗಿದ್ರು. ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಈಗ ಆಲ್ರೆಡಿ ಸಾಕಷ್ಟು ಬಾರಿ ನಮ್ಮ ಸಮುದಾಯದಿಂದ 2 ಸಚಿವ ಸ್ಥಾನವನ್ನು ಕಿತ್ಕೊಳ್ಳಲಾಗಿದೆಯಲ್ಲ, ಮತ್ತೆ ನಮ್ಮ ಸಮುದಾಯಕ್ಕೆ ಮನ್ನಣೆ ಕೊಡಿ, ಯಾಕೆಂದ್ರೆ ಇದ್ದಂಥ ಎಲ್ಲ ಎಸ್ಟಿ ಕ್ಷೇತ್ರಗಳಲ್ಲೂ ಕೂಡ ಈ ಬಾರಿ ನಮ್ಮ ಸಮುದಾಯ ಕಾಂಗ್ರೆಸ್ ಶಾಸಕರನ್ನೇ ಗೆಲ್ಲಿಸಿರುವಂಥದ್ದು. ಲೋಕಸಭೆಯಲ್ಲೂ ಕೂಡ ನಾವು ಸಪೋರ್ಟ್ ಮಾಡಿದ್ವಿ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಲೂ ಕೂಡ ಧ್ವನಿ ಎತ್ತಿದ್ರು. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಪಟೇಲ್, ಇಲ್ಲಿ ವಾಲ್ಮೀಕಿ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ, ಇಲ್ಲಿ ಮೇನ್ಲಿ ನಾವು ನೋಡ್ತಾ ಇರುವಂಥದ್ದು 2023ರ ವಿಧಾನಸಭೆ ಸಂದರ್ಭದಲ್ಲಿ ಎಲ್ಲ ಎಸ್ಟಿ ಕ್ಷೇತ್ರಗಳಲ್ಲೂ ಕೂಡ ಎಸ್ಟಿ ಸಮುದಾಯದ ಕಾಂಗ್ರೆಸ್ನ ಶಾಸಕರೇ ಆಯ್ಕೆ ಆಗಿರುವಂಥದ್ದು. ಮತ್ತೊಂದು ಕಡೆ ನೋಡ್ತಾ ಇದ್ರೆ ಅಲ್ಲಿ 3 ಜನ ಸಚಿವರನ್ನಾಗಿ ಮಾಡಲಾಗಿತ್ತು. 2 ಸಚಿವ ಸ್ಥಾನ ಕೂಡ ಹೋಗಿದೆ. ರಾಜಣ್ಣ ಮತ್ತೆ ನಾಗೇಂದ್ರ ಅವರದ್ದು, ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡಿ ಅಂತ ಕೇಳಲಾಗ್ತದೆ, ಬೇರೆ ಯಾರಿಗಾದ್ರೂ ಅವಕಾಶ ಕಲ್ಪಿಸ್ಕೊಡಿ ಅಂತ. ಇದೇ ಸಂದರ್ಭದಲ್ಲಿ ಆ ಸಮುದಾಯಕ್ಕೆ ಮತ್ತಷ್ಟು ಆಕ್ರೋಶವನ್ನ ತರಿಸಿರುವಂಥ ವಿಚಾರ ಅಂದ್ರೆ ಸಿದ್ದರಾಮಯ್ಯನವರ ನಡೆ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಲಿಕ್ಕೆ ಮುಂದಾಗಿರುವಂಥದ್ದು. ಸೊ ಈ ಟೈಮ್ನಲ್ಲಿ ವಾಲ್ಮೀಕಿ ಸಮುದಾಯ ಯಾವ ರೀತಿ ಆಕ್ರೋಶಗೊಂಡಿದೆ, ಸರ್ಕಾರ ಏನು ಮಾಡ್ಬೋದು, ಯಾವ ರೀತಿಯ ಬ್ಯಾಲೆನ್ಸ್ ಮಾಡ್ಬೋದು ಅಂತ? ಕಾಂಗ್ರೆಸ್ ಸರ್ಕಾರದಲ್ಲಿ ಸುಮಾರು 11 ಜನ ವಾಲ್ಮೀಕಿ ಸಮುದಾಯದ ಶಾಸಕರುಗಳಿದ್ದಾರೆ. ಸದ್ಯ ವಾಲ್ಮೀಕಿ ಸಮುದಾಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸದ್ಯದ ನಾಯಕರು ಇರ್ತಕ್ಕಂಥದ್ದು, ಒಂಥರ ಸೈಲೆಂಟ್ ಲೀಡ್ರು ಅನ್ನೋ ರೀತಿಯಲ್ಲಿ ಕರೆಸ್ಕೊಂಡಿರ್ತಕ್ಕಂಥ ಅವರ ಸಮುದಾಯದ ಸಂಬಂಧಪಟ್ಟಾಗಿ ಅವರು ಎಲ್ಲೂ ಮಾತಾಡದೆ ಕೆಲವೊಂದು ಕೆಲಸವನ್ನು ಮಾಡುವಂಥವರು. ಈಗಾಗಲೇ ಸ್ವಯಂಕೃತ ಅಪರಾಧದಿಂದ ಸ್ವತಃ ರಾಜನ್ರವರು ತಮ್ಮ ನಾಯಕನಿಗೆ ಪ್ರಶ್ನೆಯನ್ನು ಮಾಡಿ, ನಾಯಕನ ಹೋರಾಟದ ದಿಕ್ಕನ್ನು ಪ್ರಶ್ನೆ ಮಾಡಿ ಆ ಮುಖಾಂತರ ವಿವಾದ ಕೆಡೆ ಮಾಡಿಕೊಟ್ಟಂಥ ರಾಜನ್ರವ್ರನ್ನ ಸಂಪುಟದಿಂದ ತೆಗೆದುಹಾಕಿದ್ದಾರೆ. ಇನ್ನು ವಾಲ್ಮೀಕಿ ಸಮುದಾಯದ ಹಣವನ್ನು ಮಿಸ್ಯೂಸ್ ಮಾಡಿಕೊಂಡ್ರು ಅಂತೇಳಿ, ನಿಗಮದ ಹಣವನ್ನು ಮಿಸ್ಯೂಸ್ ಮಾಡಿಕೊಂಡ್ರು ಅಂತೇಳಿ ಹಲವಾರು ದಾಖಲೆಗಳು ಬಹಿರಂಗಗೊಂಡು ಈಗ ನಾಗೇಂದ್ರ ಅವರು ಕೂಡ ಈಗ ಸಚಿವ ಸ್ಥಾನದಿಂದ ತೆಗೆದುಹಾಕಿರ್ತಕ್ಕಂಥದ್ದು. ಸದ್ಯ ವಾಲ್ಮೀಕಿ ಸಮುದಾಯದಲ್ಲೂ ಸತೀಶ್ ಜಾರಕಿಹೊಳಿ ಬಿಟ್ಟರೆ ಮತ್ತೆ ಯಾರೂ ಕೂಡ ಇಲ್ಲ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿತು. ಅಟ್ ದ ಸೇಮ್ ಟೈಮ್ ನಿಮಗೆ ಲೋಕಸಭೆಯಲ್ಲೂ ಕೂಡ ಕೈ ಹಿಡಿತು. ಇದೇ ಲೋಕಸಭೆಯಲ್ಲಿ ಕೈ ಹಿಡಿದ ಕಾರಣಕ್ಕಾಗಿ ರಾಯಚೂರಿನಲ್ಲಿ ಕುಮಾರ್ ನಾಯಕರು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು, ಮತ್ತು ಬಳ್ಳಾರಿಯಲ್ಲಿ ತುಕಾರಾಮ್ರವರು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು, ಮತ್ತು ಉಪಚುನಾವಣೆಯಲ್ಲಿ ಕೂಡ ತುಕಾರಾಮ್ರವರ ಪತ್ನಿ ಅನ್ನಪೂರ್ಣ ಗೆಲುವು ಕೂಡ ಕೈ ಹಿಡಿದಂಥವರು ವಾಲ್ಮೀಕಿ ಸಮುದಾಯ. ವಾಲ್ಮೀಕಿ ಸಮುದಾಯ ಈಗ ಒಂದಷ್ಟು ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ more than 60% ಸಮುದಾಯ ಕಾಂಗ್ರೆಸ್ ಪರವಾಗಿದ್ದಾರೆ, ಇನ್ನೊಂದು 40% BJP ಪರವಾಗಿದ್ದಾರೆ. ನಿಮಗೆ ರಾಮುಲು ನಮ್ಮ ನಾಯಕ ಅಂತಿದ್ರು, ರಾಮುಲ್ನಂತ ಸೋಲಿಸಿದಂಥ ಅದೇ ಸಮುದಾಯ. ರಾಮುಲು ಬದಲಾಗಿ ತುಕಾರಾಮ್ರನ್ನ ಗೆಲ್ಲಿಸಿದ್ರು, ನಾಗೇಂದ್ರ ಅವ್ರನ್ನ ಗೆಲ್ಲಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕುರುಬ ಸಮುದಾಯನ ಎಸ್ಟಿಗೆ ಸೇರ್ಪಡೆ ಮಾಡಬೇಕಂತೇಳಿ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥದ್ದು, ಮತ್ತು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಂತ ಇರ್ತಕ್ಕಂಥದ್ದು. ಹಿಂದೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದ ಸಂದರ್ಭದಲ್ಲಿ, ಬೊಮ್ಮಾಯಿ ಇದ್ದಂಥ ಸರ್ಕಾರದಲ್ಲಿ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರ್ಪಡೆ ಮಾಡಬೇಕಂತೇಳಿ ಶಿಫಾರಸನ್ನು ಕಳಿಸ್ಕೊಡ್ಲಿಕ್ಕೆ ಮಾಡಿರ್ತಕ್ಕಂಥದ್ದು. ಈಗ ಹುಟ್ಟಿರ್ತಕ್ಕಂಥ ಒಂದು ವೇಳೆ ಕುರುಬ ಸಮುದಾಯ ಕೂಡ ಎಸ್ಟಿಗೆ ಸೇರ್ಪಡೆ ಕಳಿಸ್ಕೊಟ್ರೆ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಆ ಶಿಫಾರಸಿಗೆ ಅಸ್ತು ಕೊಟ್ಟರೆ ಮುಂದೆ ಭವಿಷ್ಯದಲ್ಲಿ ಎಸ್ಟಿ ಸಮುದಾಯಕ್ಕೆ ಉದ್ಯೋಗದಲ್ಲಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಮತ್ತು ರಾಜಕೀಯವಾಗಿ ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ. ಇಡೀ ಸಮಾಜ ಒಂದೊಂದು ಕೆಳಗೆ ಹೋಗುತ್ತೆ ಎಂಬ ಆತಂಕ ಎದುರಾಗಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಈಗ ಅವ್ರು ಕೇಳ್ತಿದ್ರೆ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು, ಕುಲಶಾಸ್ತ್ರೀಯ ಅಧ್ಯಯನ ಆಗದಲ್ಲೇ ಎಸ್ಟಿ ಸಮುದಾಯಕ್ಕೆ ಶಿಫಾರಸು ಮಾಡೋ ಮುಖಾಂತರ ಎಲ್ಲೊಂದು ಕಡೆ ಸಿದ್ದರಾಮಯ್ಯವರು ತಮ್ಮ ಜಾತಿ ಪ್ರೇಮವನ್ನು ಮತ್ತೆ ಮೆರಿತಿದ್ದಾರೆ ಅನ್ನೋದು ಕೂಡ ಗಂಭೀರ ಆರೋಪ ಆಗಿರ್ತಕ್ಕಂಥ. ಈಗಾಗಲೇ ಚಿತ್ರದುರ್ಗ ಸೇರಿದಂತೆ, ಹೊಸಪೇಟೆ ಸೇರಿದಂತೆ ರಾಜ್ಯದ ಅನೇಕ ಕಡೆ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರ್ಪಡೆ ಮಾಡಲಿಕ್ಕೆ ಶಿಫಾರಸು ಕಳಿಸೋದಕ್ಕೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತ ಆಗಿರ್ತಕ್ಕಂಥದ್ದು. ಇದು ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷದೊಳಗಿರ್ತಕ್ಕಂಥ
ವಾಲ್ಮೀಕಿ ಸಮುದಾಯದ ಅನೇಕ ಶಾಸಕರುಗಳನ್ನ ಸಚಿವರನ್ನ ಕೆರಳಿಸಿರ್ತಕ್ಕಂಥ ಸ್ವತಃ ಸತೀಶ್ ಜಾರಕಿಹೊಳಿಯನ್ನು ಕೆರಳಿಸಿರ್ತಕ್ಕಂಥದ್ದು ಮತ್ತು ಅವರ ಸಮುದಾಯದ ಸ್ವಾಮೀಜಿ ಪ್ರಸನ್ನಾನಂದಪುರಿ ಅವರನ್ನು ಕೂಡ ಕೆರಳಿಸಿರ್ತಕ್ಕಂಥದ್ದು. ಹಾಗಾಗಿ ಇದರ ಕಾರಣವಾಗಿ ಅವರ ಪರೋಕ್ಷವಾಗಿ ತಮ್ಮ ಪ್ರತಿಭಟನಾರ್ಥವಾಗಿ ಇವತ್ತು ವಾಲ್ಮೀಕಿ ಮಹರ್ಷಿಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಿರಲು ಕೂಡ ಇವಾಗ ಗೈರಾಗಿರ್ತಕ್ಕಂಥದ್ದು. ಯಾಕೆ ಸಿದ್ದರಾಮಯ್ಯ ಅಸಮಾಧಾನದ ಸಂದೇಶನ ಅದು ಪರೋಕ್ಷವಾಗಿ ಒಂದು ಸಂದೇಶ ಅಂತಲೇ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಕೂಡ ಇವತ್ತು ಮುಖ್ಯಮಂತ್ರಿಗಳ ವೇದಿಕೆಯ ಭಾಷಣ ಪ್ರಮುಖವಾಗಿರ್ತಕ್ಕಂಥ, ಯಾಕಂತೇಳಿ ಈಗಾಗಲೇ ಅನೇಕ ಸಮುದಾಯದ ಸ್ವಾಮೀಜಿಗಳು ಅನೇಕ ನಾಯಕರುಗಳು ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ಈ ನಡೆ ಎಲ್ಲ ಒಂದು ಕಡೆ ಇದು ವಾಲ್ಮೀಕಿ ಸಮುದಾಯವನ್ನು ಎಲ್ಲ ಒಂದು ಕಡೆ ಮತ್ತಷ್ಟು ಕೆಳಗೆ ತಳ್ಳಲಿಕ್ಕೆ ಮಾಡ್ತಿರ್ತಕ್ಕಂಥ ಪ್ರಯತ್ನ ಅಂತಿರ್ತಕ್ಕಂಥದ್ದು. ಆದರೆ ಮುಖ್ಯಮಂತ್ರಿಗಳು ಹೇಳ್ತಿರ್ತಕ್ಕಂಥದ್ದು ನಾವು ಕಳಿಸ್ತೀವಿ, ಇದು ಬೊಮ್ಮಾಯಿ ಸರ್ಕಾರದಿಂದ ಕಳಿಸಿರ್ತಕ್ಕಂಥದ್ದು, ಕೇಂದ್ರದವರು ನಿರ್ಧಾರವನ್ನು ಮಾಡುವಂಥದ್ದು ನಾವಲ್ಲ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ಇವರು ಆವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನೋ ದಾಟಿಯಲ್ಲಿ ಮುಖ್ಯಮಂತ್ರಿಗಳು ನಡೆದುಕೊಳ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ರಾಜೇಂದ್ರವರು ಸಚಿವ ಸ್ಥಾನ ಕಳೆದುಕೊಂಡಿರ್ತಕ್ಕಂಥಕ್ಕೆ, ನಾಗೇಂದ್ರ ಅವರು ಸಚಿವ ಸ್ಥಾನ ಕಳೆದುಕೊಂಡಿರ್ತಕ್ಕಂಥ ಸಚಿವ ಸ್ಥಾನ ತುಂಬುವಲ್ಲಿ ಹಿಂದೇಟು ಹಾಕಿರ್ತಕ್ಕಂಥದ್ದು, ಸಮುದಾಯದಲ್ಲಿ ಆಕ್ರೋಶ ಇರತಕ್ಕಂಥದ್ದು, ಸಮುದಾಯದ ಶಾಸಕರಲ್ಲಿ ಆಕ್ರೋಶ ಇರತಕ್ಕಂಥ. ಯಾಕಂತೇಳಿದ್ರೆ ಅವರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಬಿಟ್ಟರೆ ನಮ್ಮ ನಾಯಕ ಸಿದ್ದರಾಮಯ್ಯ ಅಂತ ಪರೋಕ್ಷಗೂ ಒಪ್ಕೊಂಡಿದ್ರು. ಇವತ್ತು ಕೂಡ ರಾಜಣ್ಣ ಹೇಳ್ತಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅಂತ ಹೇಳಲ್ಲ, ಸಿದ್ದರಾಮಯ್ಯ ಇರೋ ಕಾರಣಕ್ಕಾಗಿ ನಾನು ರಾಜಕೀಯದಲ್ಲಿ ಇರ್ತೀನಿ ಮತ್ತು ಅವ್ರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೂ ರಾಜಕಾರಣ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಎರಡೂ ಸಮುದಾಯಗಳು ಒಂದೇ ಹೆಜ್ಜೆಯಲ್ಲಿ ಇರಬೇಕಾಗಿರ್ತಕ್ಕಂಥದ್ದು. ಎಸ್ ಟಿ ಸಮುದಾಯಕ್ಕೆ ಸೇರ್ಪಡೆಗೆ ಸಂಬಂಧಪಟ್ಟಾಗೆ ಇರ್ತಕ್ಕಂಥದ್ದು. ಈಗ ನಿಮಗೆ ಹಾಲು ಮತದವರು ಅಂತ ಹೇಳ್ತಾರೆ, ಹೆಗಡೆಯವರು ಅಂತ ಹೇಳ್ತಾರೆ, ಕುರುಬರು ಅಂತ ಹೇಳ್ತಾರೆ, ನಿಮಗೆ ಜೇನು ಕುರುಬರು ಇದ್ದಾರೆ, ಕಾಡು ಕುರುಬರು ಇದ್ದಾರೆ, ಈಗ ಗೊಂಡ ಸಮುದಾಯ ಬೀದರ್ನಲ್ಲಿ ಇರ್ತಕ್ಕಂಥ. ಹಾಗಾಗಿ ಇದಕ್ಕೆ ಕುಲಶಾಸ್ತ್ರೀಯ ಅಧ್ಯಯನ ಆಗಲಿ, ಕುಲಶಾಸ್ತ್ರೀಯ ಅಧ್ಯಯನದ ಪ್ರಕಾರ ಅಧ್ಯಯನದ ಆಧಾರದ ಮೇಲೆ ನೀವು ಶಿಫಾರಸನ್ನು ಮಾಡಬೇಕಂತ ಹೇಳ್ತಿರ್ತಕ್ಕಂಥ, ಅದನ್ನು ಮಾಡ್ತಿಲ್ಲ ಅನ್ನೋದು ಗಂಭೀರ ಆರೋಪ ಇರ್ತಕ್ಕಂಥದ್ದು. ಬಹುಶಃ ವಾಲ್ಮೀಕಿ ಸಮುದಾಯ ದೊಡ್ಡ ಸಮುದಾಯ, ಈಗ ಕಾಂಗ್ರೆಸ್ ಪರವಾಗಿರ್ತಕ್ಕಂಥದ್ದು ಮತ್ತು ಸಮುದಾಯದ ಅನೇಕ ಶಾಸಕರುಗಳಿಗೂ ಮುಖ್ಯಮಂತ್ರಿ ಪರವಾಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ಈ ಒಂದು ಎಸ್ ಟಿ ಸಮುದಾಯಕ್ಕೆ ಸೇರ್ಪಡೆಗೆ ಶಿಫಾರಸಿಗೆ ಕಳಿಸ್ಕೊಡ್ಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು ಅತಿ ದೊಡ್ಡ ವಿವಾದ ಕೆಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಕೂಡ ಮುಖ್ಯಮಂತ್ರಿಗಳ ಮೇಲೆ ಪರೋಕ್ಷವಾಗಿ ಅಸಮಾಧಾನ ಇರತಕ್ಕಂಥದ್ದು. ಇದನ್ನು ಯಾವ ರೀತಿ ಮುಖ್ಯಮಂತ್ರಿಗಳು ಸೆಟಲ್ ಮಾಡ್ಕೊತಾರೆ, ಡೀಲ್ ಮಾಡ್ಕೊತಾರೆ ಅನ್ನೋದು, ಅದ್ರ ಮೇಲೆ ವಾಲ್ಮೀಕಿ ಸಮುದಾಯ ಮುಂದೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿಗಳ ಪರವಾಗಿರ್ತಕ್ಕಂಥದ್ದು ನಿರ್ಧಾರ ಆಗುವಂಥದ್ದು. ಇವತ್ತು ಇದೇ ಕಾರಣಕ್ಕಾಗಿ ಇವತ್ತಿನ ಸಭೆಯಲ್ಲಿ ಸಭಾಂಗಣದಲ್ಲಿ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅನ್ನೋದು ಕೂಡ ಒಂದು ಕುತೂಹಲ ಆಗಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಈಗಾಗಲೇ ವಿರೋಧ ಇರ್ತಕ್ಕಂಥದ್ದು. ಸಭಾಂಗಣ ಸ್ವಾಮೀಜಿ ಇರ್ತಾರೆ, ಸತೀಶ್ ಜಾರಕಿಹೊಳಿ ಇರ್ತಾರೆ, ಎಲ್ಲ ಸಮುದಾಯದ ನಾಯಕರುಗಳು ಶಾಸಕರುಗಳು ಇರ್ತಾರೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಮುದಾಯಕ್ಕೆ ಈಗಾಗಲೇ ಹೇಳಿದ್ದಾರೆ, ನಾನು ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಪರಿಗಣಿಸ್ತೀನಿ ಅಂತ ಹೇಳಿದ್ದಾರೆ, ಅದು ಮುಗಿದೋಯ್ತು. ಆದರೆ ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರ್ಪಡೆ ಮಾಡುವ ವಿಚಾರದ ಬಗ್ಗೆ ಮುಖ್ಯಮಂತ್ರಿಗಳು ಇವತ್ತಿನ ನಿಲುವು ಏನಿರುತ್ತೆ, ಆ ನಿಲುವಿನ ಆಧಾರದ ಮೇಲೆ ಮುಂದೆ ವಾಲ್ಮೀಕಿ ಸಮುದಾಯ ಸರ್ಕಾರ, ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪರವಾಗಿ ಎಷ್ಟು ಮಟ್ಟಿಗೆ ಇರ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಪೃಥ್ವಿ. ಎಸ್, ಎಕ್ಸಾಕ್ಟ್ಲಿ. ಇಲ್ಲಿ ಗುಡಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಏನಾಗ್ಬೋದು ಅನ್ನುವಂಥ ಕುತೂಹಲ ಜೊತೆಗೆ ಕಾಂಗ್ರೆಸ್ನ ಈ ಬಾರಿ ಸ್ಪೆಷಲಿ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ DCM KPCC ಅಧ್ಯಕ್ಷ ಎರಡರಲ್ಲೊಂದಾದರೂ ಕೊಡಿ ನಮ್ಮ ಸಮುದಾಯಕ್ಕೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿರೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಹಾಗೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದೊಂದು ಸಂದೇಶ ಕೊಡ್ಲಿಕ್ಕೆ ಒಂದು ವೇದಿಕೆ ಆಗ್ತಾ ಇದೆಯಾ ಅಂತ. ನನ್ನ ಸಮುದಾಯ ನನ್ನ ಜೊತೆ ಯಾವ ರೀತಿಯಾಗಿ ಗಟ್ಟಿಯಾಗಿ ನಿಂತಿದೆ, ನೀವು ಅಕಸ್ಮಾತ್ ನೆಕ್ಸ್ಟು DCM ಯಾರನ್ನಾದರೂ ಕೊಡುವಂಥ ಸಂದರ್ಭದಲ್ಲಿ, KPCC ಅಧ್ಯಕ್ಷ ಸ್ಥಾನವನ್ನು ಕೂಡ ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ನನ್ನನ್ನು ಕನ್ಸಿಡರ್ ಮಾಡಲೇಬೇಕು ಅನ್ನುವಂಥ ಹಕ್ಕೊತ್ತಾಯದ ಮೆಸೇಜು ಕೂಡ ಆಗುತ್ತಿದ್ದು. ಪ್ರಮುಖವಾಗಿ ಪೃಥ್ವಿ, ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸುಮಾರು 136ಕ್ಕೂ ಅಧಿಕ ಸ್ಥಾನಗಳನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬರಬೇಕಾದಾಗ ಎರಡು ಪ್ರಮುಖವಾದಂಥ ಸಮುದಾಯಗಳು ಅತ್ಯಂತ ನಿರೀಕ್ಷೆಯನ್ನು ಇಟ್ಟುಕೊಂಡು ಕಾಂಗ್ರೆಸ್ ಪರವಾಗಿ ನಿಂತಿದ್ದು ಕಳೆದ ಚುನಾವಣೆಯಲ್ಲಿ ಗಮನಿಸ್ತಾ ಇದ್ವಿ. ಒಂದು ಪಂಚಮಸಾಲಿಗಳು, ಮತ್ತೊಂದು ವಾಲ್ಮೀಕಿಗಳು. ಪಂಚಮಸಾಲಿಗಳಲ್ಲಿ 2A ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ದೊಡ್ಡ ಮಟ್ಟ ಪ್ರತಿಭಟನೆಯನ್ನು ಮಾಡಿ ಅವತ್ತಿನ BJP ಸರ್ಕಾರವನ್ನು ಹೇಗೆ ಕಾಂಗ್ರೆಸ್ ಕಟ್ಟಾಕ್ತು ಅನ್ನೋದನ್ನು ಗಮನಿಸ್ತಾ ಇದ್ವಿ. ಹೀಗಾಗಿ ಸಹಜವಾಗಿ ಒಂದು ಕಡೆ ಪಂಚಮಸಾಲಿಗಳಿಗೆ ಇದ್ದಂಥ ಒಂದು ನಿರೀಕ್ಷೆ ಅಂದರೆ ಇವರ ಅಧಿಕಾರಕ್ಕೆ ಏನಾದರೂ ಬಂದರೆ ನಮಗೇನಾದರೂ ಸಂದರ್ಭ ಅಥವಾ ಸಮಾಧಾನ ಸಿಗಬಹುದು ಅಂತ. ಆದರೆ ಅದೆಲ್ಲೂ ಕೂಡ ಈಗ ದೂರದವರೆಗೂ ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆ ವಾಲ್ಮೀಕಿಗಳು ಕೂಡ ನಾವು ಗಮನಿಸಬೇಕು, ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪೃಥ್ವಿ ತಮ್ಮ ಸ್ವಕ್ಷೇತ್ರದಲ್ಲೇ ಸೋಲ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂಥವ್ರು, 5 ವರ್ಷ ಆಡಳಿತ ಕೊಟ್ಟಂಥವ್ರು ತಮ್ಮ ಸ್ವಕ್ಷೇತ್ರದಲ್ಲೇ ಸೋಲ್ತಾರೆ. ಆದರೆ ಬಾದಾಮಿಯಲ್ಲಿ ಅವರು ಗೆಲ್ಲಬೇಕಾದಾಗ ಕೇವಲ 2,000-2,500 ಒಂದು ಓಟ್ ಅಂತರದಲ್ಲಿ ಅವತ್ತು ಏನಾದರೂ ವಾಲ್ಮೀಕಿಗಳು ಸಿದ್ದರಾಮಯ್ಯನವರಿಗೆ ಮತವನ್ನು ಹಾಕದೇ ಇದ್ದಿದ್ರೆ, ಅವರ ಪರವಾಗಿ ನಿಲ್ಲದೆ ಏನಾದರೂ ಶ್ರೀರಾಮುಲು ಪರವಾಗಿ ನಿಂತಿದ್ರೆ, ಇವತ್ತಿನ ಒಂದು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರ ಭವಿಷ್ಯದ ಪಾತ್ರ ಸಾಕಷ್ಟು ವಿಭಿನ್ನವಾಗಿರ್ತಿತ್ತು. ಬಹುತೇಕವಾಗಿ ಮತ್ತೊಂದು ಬಾರಿ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ರೋ ಇಲ್ಲೋ ಅನ್ನುವಂಥದ್ದು ಕೂಡ ಸಾಕಷ್ಟು
ಈ ಬಾರಿ ಮುಖ್ಯಮಂತ್ರಿ ಆಗಕ್ಕೆ 14 ಸೀಟು ಕೂಡ ತುಂಬಾ ಖಂಡಿತವಾಗಿ ಹೀಗಾಗಿ ಸಹಜವಾಗಿ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ. ನಾವು ಇಷ್ಟು ಪ್ರೀತಿಯಿಂದ ಅವರ ಮೇಲೆ ನಂಬಿಕೆ ಇಟ್ಟು ಅವರ ಜೊತೆಯಲ್ಲಿ ನಿಂತಿದ್ದೀವಿ, ನಮಗೆ ಏನು ಸಿಗುತ್ತೆ ಇದರಿಂದ, ಏನು ಸಿಗ್ತಾ ಇದೆ ಅಂತ ನೋಡಿ. ನಾವು ಒಂದು ವಿಪರ್ಯಾಸ ಅಂದರೆ ಜಾತ್ಯತೀತ ರಾಷ್ಟ್ರ ಅಂತೇಳಿ ನಾವು ಓದ್ತೀವಿ, ಎಲ್ಲರೂ ಕಲಿಸಲಾಗುತ್ತೆ. ಆದರೆ ಈ ಜಾತ್ಯತೀತ ರಾಷ್ಟ್ರದ ಜಾತೀಯತೆ ಯಾವ ಮಟ್ಟಿಗೆ ಈಗ ತುಂಬಿಕೊಳ್ತಾ ಇದೆ, ಯಾವ ಮಟ್ಟಿಗೆ ಅದು ಇನ್ನೂ ಡೀಪ್ ಹೋಗ್ತಾ ಇದೆ ಅಂದರೆ, ಒಂದು ಕಡೆ ಸಿದ್ದರಾಮಯ್ಯನವರೇ ಈ ಒಂದು ಜಾತೀಯತೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದಾಗೋದಕ್ಕೆ ಕಾರಣ ಆದ್ರೆ ಅನ್ನುವಂಥ ಪ್ರಶ್ನೆ ಕೂಡ ಮುಟ್ಟುತ್ತೆ. ಯಾಕಂದರೆ ಅವರ ಪ್ರತಿಯೊಂದು ಟ್ವೀಟ್ ನೋಡಿ, ಅವರ ನಡೆ ನೋಡಿ, ಎಲ್ಲದರಲ್ಲೂ ಕೂಡ ಅವರು ಜಾತಿಯನ್ನು ತಂದೆ ತರ್ತಾರೆ. ಒಂದು ಜಾತಿಯನ್ನು ಅಥವಾ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡೋದಕ್ಕೆ ಮತ್ತೊಂದು ಜಾತಿಯ ಮತ್ತೊಂದು ಪರವಾಗಿ ಒಂದು ಟ್ವೀಟ್ ಮಾಡುವಂಥದ್ದನ್ನು ಸಾಕಷ್ಟು ನೋಡ್ತೀವಿ. ಕಳೆದ ದಿನ ಕೂಡ ನಾವು ಇದನ್ನು ಗಮನಿಸ್ತಾ ಇದ್ವಿ. ಹೀಗಾಗಿ ಒಂದು ಕಡೆ ಸಿದ್ದರಾಮಯ್ಯನವರ ಮೇಲೆ ನಿರೀಕ್ಷೆ ಇದ್ರೂ ಯಾಕೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಈಗ ನೀವು ಹೇಳ್ತಾ ಇದ್ದಾಗೆ ಸತೀಶ್ ಜಾರಕಿಹೊಳಿ ಅವರಿಗೆ ನಿಸ್ಸಂಶಯವಾಗಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸ್ಥಾನಮಾನ ಸಿಗಬೇಕಿತ್ತು, ವೇದಿಕೆ ಸಿಗಬೇಕಿತ್ತು, ಖಂಡಿತವಾಗಿಯೂ ಕೂಡ ಇನ್ನೂ ತನಕ ಸಿಕ್ಕಿಲ್ಲ. ಯಾಕಂದರೆ ಎಲ್ಲರೂ ನಾವು ನೋಡ್ತಾ ಇರೋದು ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಈ ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಅಥವಾ ಸಿದ್ದರಾಮಯ್ಯನವರು ಇರ್ಬೋದು, ಮಹದೇವಪ್ಪನವರು ಇರ್ಬೋದು, ಇಲ್ಲಿ ಈ ಕೇಂದ್ರೀಕೃತವಾದಂಥ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಹೊರತು ನಾವು ಉತ್ತರ ಕರ್ನಾಟಕದ ಕಡೆ ಹೋಗ್ತಾ ಇಲ್ಲ. ಇವತ್ತು ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದಾಗ ಸತೀಶ್ ಜಾರಕಿಹೊಳಿ ಅವರ ಪಾತ್ರ ಏನು, ಅವರ ಒಂದು ಬಲ ಏನು ಅನ್ನೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಒಂದು ಕಡೆ ಅವರ ಸಮುದಾಯ, ನೀವು ಹೇಳಿದಾಗೆ ವಾಲ್ಮೀಕಿ ಸಮುದಾಯ ಗಟ್ಟಿಯಾಗಿ ಅವರ ಬೆನ್ನಿಗೆ ನಿಂತಿರುವಂಥದ್ದು. ಯಾಕಂದರೆ ವಾಲ್ಮೀಕಿ ಸಮುದಾಯಕ್ಕೂ ಕಾಣ್ತಾ ಇದೆ ಮುಂದೊಂದು ದಿನ ಈ ನಮ್ಮ ಸಮುದಾಯದ ಈ ನಾಯಕ ದೊಡ್ಡ ಮಟ್ಟದ ಸ್ಥಾನವನ್ನು ಪಡೆದುಕೊಳ್ಳಬಹುದು, ಮುಖ್ಯಮಂತ್ರಿ ಆದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ವಾಲ್ಮೀಕಿ ಜನಾಂಗದ ವಾಲ್ಮೀಕಿ ಬೆಂಬಲಿಗರಲ್ಲೂ ಕೂಡ ಇರುವಂಥದ್ದೇ. ಜೊತೆಗೆ ಇಡೀ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತಷ್ಟು ಗಟ್ಟಿ ಆಗಬೇಕಾದಾಗ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಸ್ಥಾನಮಾನವನ್ನು ಗಮನಿಸಲೇಬೇಕಾಗುತ್ತೆ. ಆದರೆ ಈಗ ನಾವು ನೋಡ್ತಾ ಇದ್ದೀವಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬಳಿಯಲ್ಲಿದೆ, ಉಪಮುಖ್ಯಮಂತ್ರಿ ಸ್ಥಾನ ಕೂಡ ಡಿ ಕೆ ಶಿವಕುಮಾರ್ ಅವರ ಬಳಿಯಲ್ಲಿ ಇರ್ತಕ್ಕಂಥದ್ದು, ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಚಿವಾಲಯದ ಸ್ಥಾನ ಕೂಡ ಅವರ ಬಳಿಯಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಇವರ ಬೆಂಬಲಿಗರು ಸಹಜವಾಗಿ ಕೇಳ್ತಾರೆ, ಆಯ್ತಪ್ಪ ಭ್ರಷ್ಟಾಚಾರ ಆರೋಪವಂತೂ ನಾಗೇಂದ್ರ ಅವರನ್ನ ನೀವು ತೆಗೆದ್ರಿ, ಅವರಿಂದ ರಾಜೀನಾಮೆಯನ್ನು ಪಡೆದುಕೊಂಡ್ರಿ, ಹಾಗಿದ್ರೆ ಅವರ ಸ್ಥಾನಕ್ಕೆ ಯಾರನ್ನ ತರ್ತಾ ಇದ್ದೀರಿ? ಈ ರೀತಿಯಾದಂಥ ಪ್ರಶ್ನೆಗಳನ್ನ ಇವತ್ತು ವಾಲ್ಮೀಕಿ ಜನಾಂಗದಿಂದ ಮತ್ತು ವಾಲ್ಮೀಕಿ ಗುರುಗಳು ಸಹಜವಾಗಿ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ಸಭೆಯಲ್ಲಿ ಸಿದ್ದರಾಮಯ್ಯನವರು ಈ ಒಂದು ಕುರುಬ ಸಮುದಾಯವನ್ನ STಯಲ್ಲಿ ಸೇರಿಸೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾರ ಅಂದರೆ ನನಗನ್ಸುತ್ತೆ ಅವರು ಆ ವಿಚಾರವನ್ನ ಪ್ರಸ್ತಾಪ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಈಗ ಅವ್ರು ಏನು ಮಾಡಬೇಕು ಮಾಡ್ತಾ ಇದ್ದಾರೆ, ಅವರು ಎಷ್ಟು ಎಷ್ಟು ಉತ್ತಮವಾಗಿ ಮತ್ತು ಚೆನ್ನಾಗಿ ತಮ್ಮ ಒಂದು ಪೊಲಿಟಿಕಲ್ ಗೇಮನ್ನು ಪ್ಲೇ ಮಾಡ್ತಾ ಇದ್ದಾರೆ ಅಂದರೆ, ತಾವು ನಿರ್ಧಾರವನ್ನು ತೆಗೆದುಕೊಂಡ್ರು ಅಲ್ಟಿಮೇಟ್ ಆಗಿ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಒಪ್ಪಿಗೆ ಕೊಟ್ಟರು, ಅವರ ಮೇಲೆ ಗೂಬೆ ಹೋಗುತ್ತೆ. ಒಪ್ಪಿಗೆ ಕೊಡದೇ ಇದ್ರೆ ನೋಡಿ, ನಾವು ಕುರುಬ ಸಮುದಾಯದ ಪರವಾಗಿ ಎಕ್ಸಾಕ್ಟ್ಲಿ. ಸೊ ಅವಾಗ ಎರಡೂ ಕಡೆಯಿಂದನೂ ಕೂಡ ತನಗೆ ಲಾಭ ಆಗುತ್ತೆ ಅನ್ನುವಂಥ ಒಂದು ದೂರದೃಷ್ಟಿ ಇರತಕ್ಕಂಥದ್ದು ಮತ್ತು ಆ ಒಂದು ಆಲೋಚನೆಯಿಂದ ಸಿದ್ದರಾಮಯ್ಯನವರು ಹೆಜ್ಜೆಯನ್ನು ಏನೋ ಇಡ್ತಾ ಇದ್ದಾರೆ. ಆದರೆ ಜನರನ್ನ ಎಷ್ಟಂತ ನಂಬಿಸೋದಕ್ಕೆ ಸಾಧ್ಯ ಆಗುತ್ತೆ? ಒಂದು ಕಡೆಯಿಂದ ಕರ್ನಾಟಕದಲ್ಲಿ ಇವತ್ತಿರ್ತಕ್ಕಂಥ ಪರಿಸ್ಥಿತಿ, ಮತ್ತೊಂದು ಕಡೆಯಿಂದ ಜಾತಿಯ ಒಡಕುಗಳು, ಜಾತಿಯ ಒಂದು ನಾಯಕರು ಬೆಳೀತಾ ಇರುವಂಥ ರೀತಿಗಳು, ಇವೆಲ್ಲವನ್ನ ಗಮನಿಸಿದಾಗ ಸಿದ್ದರಾಮಯ್ಯನವರು ಖಂಡಿತವಾಗಿ ನಿರ್ಧಾರವನ್ನ ಮಾಡಬೇಕಾಗತ್ತೆ. ಇವತ್ತು ವಾಲ್ಮೀಕಿ ಸಮುದಾಯ ಇರ್ಬೋದು ಅಥವಾ ಕುರುಬ ಸಮುದಾಯನೇ ಇರ್ಬೋದು, ಅದು ಯಾವುದೇ ಸಮುದಾಯಗಳಿರಲಿ, ಅಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ರಿಪ್ರೆಸೆಂಟೇಷನ್ ಸಿಗ್ತಾ ಇದೆಯಾ, ಅಥವಾ ಜೊತೆಗೆ ಆಯಾ ಸಮುದಾಯದ ಆಕಾಂಕ್ಷೆಗಳೇನಾದ್ವೆ ಅದನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನಂಥ ಪಕ್ಷದಲ್ಲಿ ಅವರನ್ನು ನಂಬಿಸುವಂಥ ಸಂದರ್ಭ, ಮತವನ್ನು ಪಡೆಯೋದಕ್ಕೆ ಅವರನ್ನು ನಂಬಿಸಿದಂಥ ರೀತಿ ಇದೆಯಲ್ಲ, ಅದು ಅವರಿಗೆ ಮತ್ತೆ ತಿರುಗುಬಾಣ ಆದರೂ ಕೂಡ ಅಚ್ಚರಿ ಇಲ್ಲ. ಪೃಥ್ವಿ, ಓಕೆ, ನೋಡೋಣ ಏನಾಗುತ್ತೆ.